ಇವತ್ತೊಂದು ಐತಿಹಾಸಿಕ ದಿನ. ತಮ್ಗೆ ಗೊತ್ತಿದೆ, ಅನೇಕ ದಶಕಗಳ ಕಾಲ ಇವತ್ತು ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಇವತ್ತು ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಸರ್ಕಲ್, ಅಲ್ಲಿ ಇವತ್ತು ಸಹ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕು ಅಂತ ಹೇಳಿ ಇವತ್ತು ಸಹ ವಿಜಯಪುರ ಜಿಲ್ಲಾ ಜನತೆ ಬಹಳಷ್ಟು ಆಸೆಯನ್ನು ಹೊಂದಿದ್ದು. ನಮ್ಮ ಸೌಂದರ್ಯ ಶಂಕರಮೂರು ವೇದಿಕೆ ಮೇಲಿದ್ದಾರೆ, ಅವ್ರು ಗೌರವಿಸ್ತಾ ಇದೀವಿ ನಾವು. ಅವರು ಬಹಳಷ್ಟು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರು. ಇವತ್ತು 2013ರಿಂದ 2018 ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಆ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾದಾಗ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಸಹ ನಾನು ಅವರ ಒಂದು ಬೇಡಿಕೆ, ಉಳಿದ ಎಲ್ಲರ ಒಂದು ಬೇಡಿಕೆ ಮೇರೆಗೆ ಇವತ್ತು ಅಲ್ಲಿ ಆ ಸರ್ಕಲ್ ಆಗ್ತಿರಲಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟಿನ ಒಂದು ನಿರ್ಬಂಧನೆ ಮತ್ತು ಬಹಳ ಇಕ್ಕಟ್ಟಾದಂತ ಒಂದು ಸನ್ನಿವೇಶ ಇದ್ದಾಗ ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆ ಒಂದು 60x40 ಜಾಗವನ್ನು ಕೊಟ್ಟು ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಭವ್ಯವಾದಂತ ಮೂರ್ತಿ ಇವತ್ತು ಸಹ ಆಗಿದೆ ಅನ್ನೋದಕ್ಕೆ ನಾವು ಬಹಳ ಸಂತೋಷದಿಂದ ಹೇಳ್ಬೇಕಾಗ್ತದೆ. ಅದ್ರ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿಕೊಂಡೆ. ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಅಂದು ಅವರೇ ಸಿದ್ದರಾಮಯ್ಯ ಸಾಹೇಬರು ಅಂದು ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಾಗ ಅವರು ಮತ್ತು ನಮ್ಮ ಕೂಡಲ ಸಂಗಮದ ಹೊಸಮೃತ್ಯುಂಜಯ ಸ್ವಾಮೀಜಿಯವರು ಅಂದು ಒಂದು ಭೂಮಿ ಪೂಜೆಯನ್ನು ಮಾಡಿದ್ರು ಸರ್ಕಾರಕ್ಕೆ. ಆ ಮೂರ್ತಿ ಪ್ರತಿಷ್ಠಾಪನೆಗೆ ತಾವು ಭೂಮಿ ಪೂಜೆಯನ್ನು ಮಾಡಿದ್ರು. ಇವತ್ತು ಅದು ತಮ್ಮಿಂದೇ ಉದ್ಘಾಟನೆ ಆಗ್ತದೆ, ಬಹಳ ಸಂತೋಷ. ಮತ್ತೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ, ಇವತ್ತು ಮತ್ತು ನಮ್ಮ ರಾಮಲಿಂಗ ರೆಡ್ಡಿ ಅವರಿಗೆ, ಸಾರಿಗೆ ಸಚಿವರಿಗೆ, ಈಗಾಗಲೇ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದೀವಿ ಬಸ್ ನಿಲ್ದಾಣಕ್ಕೆ. ಆ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಹೆಸರನ್ನ ನಾವು ನಾಮಕರಣ ಮಾಡಬೇಕಂದಾಗ ಮುಖ್ಯಮಂತ್ರಿಗಳು ಪ್ರದಕ್ಷಿಣೆ ಆದೇಶ ಮಾಡಿ ಇವತ್ತು ಅವರು ಬಂದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಕೇಂದ್ರ ಬಸ್ ನಿಲ್ದಾಣ ಅಂತ ಅನ್ನೋದನ್ನ ಮಾಡುವ ಮೂಲಕ ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ ಮತ್ತೊಮ್ಮೆ ನಮ್ಮ ಗೌರವದ ನಮನಗಳನ್ನು ಅರ್ಪಿಸಿ ಒಂದು ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನವ್ರಿಗೂ ಹಾಗೂ ಹಿಂದಿನ ಅವಧಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮ ಭವನ ಏನಿದೆ, ಆ ಭವನ ಅರ್ಧಕ್ಕೆ ನಿಂತ ಸಂದರ್ಭದಲ್ಲಿ ನಾವು ಶಿವಾನಂದ ಪಾಟೀಲ್ ಎಲ್ಲ ಶಾಸಕ ಯಶವಂತ ಎಲ್ಲರೂ ಕೂಡ ಹೋಗಿ ಸಹ ಅವ್ರಿಗೆ ವಿನಂತಿ ಮಾಡಿಕೊಂಡಾಗ ಇವತ್ತು 100 ಕೋಟಿ ರೂಪಾಯಿಯನ್ನು ತುಂಬಿಸಿಕೊಳ್ಳುವ ಮುಖಾಂತರ ಇವತ್ತು ಆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಭವನ ಸಹ ಒಂದು ಭವ್ಯವಾದಂತಹ ಸಭಾಭವನ ನಿರ್ಮಾಣ ಆಗಿದೆ.